ಶಿವಮೊಗ್ಗ ಜಿಲ್ಲೆಯ ಸಾಗರದ ಲಯನ್ಸ್ ಸಂಸ್ಥೆಯ 2026 ಹಾಗೂ 27ನೇ ವರ್ಷದ ಅಧ್ಯಕ್ಷೀಯ ಪ್ರಕ್ರಿಯೆ ಬಿರುಸುಗೊಂಡಿದೆ. ಈ ಮಹತ್ವದ ಸ್ಥಾನಕ್ಕೆ ಲಯನ್ ನಾಗರಾಜ್ ಇ ನಾಯ್ಕ್ ಅವರು ಇಂದು ಅಧಿಕೃತವಾಗಿ ತಮ್ಮ ನಾಮಪತ್ರವನ್ನ ಸಲ್ಲಿಸಿದರು. ಲಯನ್ ನಾಗರಾಜ್ ಇ ನಾಯ್ಕ್ ಅವರು ಇಂದು ನಾಮಿನೇಷನ್ ಸಮಿತಿಯ ಅಧ್ಯಕ್ಷರಾದ ಆಲ್ಬರ್ಟ್ ವಿಕ್ಟರ್ ಫರ್ನಾಂಡಿಸ್ ಅವರಿಗೆ ತಮ್ಮ ಉಮೇದುವಾರಿಕೆಯನ್ನು ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ನಾಮಿನೇಷನ್ ಸಮಿತಿಯ ಸದಸ್ಯರು ಹಾಗೂ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರಾದ ಡಾ ಪ್ರಸನ್ನ ಟಿ ಅವರು ಉಪಸ್ಥಿತರಿದ್ದು ಪ್ರಕ್ರಿಯೆಗೆ ಸಾಕ್ಷಿಯಾದರು. ಸಂಸ್ಥೆಯ ಹಿರಿಯ ಹಾಗೂ ಪ್ರಮುಖ ಸದಸ್ಯರ ಸಮ್ಮುಖದಲ್ಲಿ ಈ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಲಯನ್ಸ್ ಸದಸ್ಯರಾದ ಎಸ್ಬಿ ಮಹದೇವ್, ಕೃಷ್ಣಮೂರ್ತಿ, ಬಾಲಾಜಿ ವಿನಯ್, ಎಎಂ ಶ್ರೀಧರ್, ಸುಧೀರ್ ಶೆಟ್ಟಿ, ಎಂಎಚ್ ನಾಗರಾಜ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಅಲ್ಲದೆ ಅಶೋಕ್ ಬೇಳೂರು, ತಿಮ್ಮಪ್ಪ, ಸತೀಶ್ ಮೊಗವೀರ, ಬಿಸಿ ಪಾಟೀಲ್, ಕೆಜಿ ಗುರಿಲಿಂಗಯ್ಯ ಹಾಗೂ ಜಗನ್ನಾಥ್ ಅವರು ನಾಗರಾಜ್ ಅವರಿಗೆ ಶುಭ ಹಾರೈಸಿದರು. ಮುಂಬರುವ ವರ್ಷದಲ್ಲಿ ಸಂಸ್ಥೆಯನ್ನ ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ವಿಶ್ವಾಸದೊಂದಿಗೆ ಈ ನಾಮಪತ್ರ ಸಲ್ಲಿಕೆ ನಡೆದಿದೆ. PMGF ಲಯನ್ ಇ ನಾಗರಾಜ್ ಅಂತ ನಾನು ನಮ್ಮ ಲಯನ್ಸ್ ಹಿರಿಯ ಮತ್ತು ಕಿರಿಯ ಸದಸ್ಯರ ಆಶೀರ್ವಾದದೊಂದಿಗೆ ಈ ದಿನ ಮತ್ತು ಸಹಕಾರದೊಂದಿಗೆ 2026-27ನೇ ಸಾಲಿನ ಲಯನ್ಸ್ನ ಸಾಗರದ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ನಮ್ಮೆಲ್ಲ ಅಭಿಮಾನ ಇಟ್ಟು ನಾನು ನನಗೆ ಮನೆಗೆ ಬಂದು ಕೊಟ್ಟಿದ್ದೆ. ಬೆಟರ್ ಎಲ್ಲರಿಗೂ ವೆಲ್ಕಮ್, ಆಲ್ ದ ಬೆಸ್ಟ್. ಎಲ್ಲರಿಗೂ ನೋಡ್ತಿದ್ದೀರಿ ಸುದ್ದಿಮನೆ ನ್ಯೂಸ್ ಡಿಜಿಟಲ್ ಮೀಡಿಯಾ. ಕೋ-ಸ್ಪಾನ್ಸರ್ಸ್ ನಿಮ್ಮ ನೆಚ್ಚಿನ ಹಾಗೂ ನಂಬಿಕಸ್ಥ ಸಂಸ್ಥೆಗಳಾದ ಆರ್ಬಿಡಿ ಗ್ರೂಪ್ ಆಫ್ ಕಂಪನೀಸ್, ರಾಯಲ್ ಬೆವರೇಜಸ್ ಡಿಪೋ, ರಾಯಲ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ರಾಯಲ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್, ಆರ್ಬಿಡಿ ಮೋಟರ್ಸ್, ಆರ್ಬಿಡಿ ಸೌಹಾರ್ದ ಸಹಕಾರ ಸಂಘ ನಿಯಮಿತ ಸಾಗರ. ಇದು ಜಮೀಲ್ ಸಾಗರ್ ಅವರ ಸಾರಥ್ಯದ ಸುದ್ದಿಮನೆ ಡಿಜಿಟಲ್ ಮೀಡಿಯಾ, ಸತ್ಯದ ದಾರಿ, ಜನಸಾಮಾನ್ಯರ ಧ್ವನಿ.